ದ್ರಾವಿಡ್ರ ಬ್ಯಾಟಿಂಗ್ ಬಗ್ಗೆ ಬಣ್ಣಿಸೋದಕ್ಕೆ ಹೇಗೆ ಪದಗಳು ಸಿಗೋದಿಲ್ವೋ ಹಾಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಕ್ಕೂ ಕೂಡ ಅಸಾಧ್ಯ. ಒಬ್ಬ ಸಾಮಾನ್ಯ ಅಂದುಕೊಂಡ್ರೆ ಸಾಮಾನ್ಯ, ಒಬ್ಬ ದಿಗ್ಗಜ ಅಂದುಕೊಂಡ್ರೆ ದಿಗ್ಗಜ. ದಿ ವಾಲ್ನ ಪರ್ಸನಲ್ ಲೈಫ್ ಸ್ಟೋರಿ ಇಲ್ಲಿದೆ. ದ್ರಾವಿಡ್ರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದಾದರೆ ಅದನ್ನು ಕೇವಲ ಪದಗಳಲ್ಲಿ ಬಣ್ಣಿಸಲಾಗುವುದಿಲ್ಲ, ಅಕ್ಷರಗಳಲ್ಲಿ ಬರೆದು ತೋರಿಸಲು ಸಾಧ್ಯವಿಲ್ಲ. ಹೇಗೆ ಮಾಡಿದ್ರೂ ಅವರ ಗುಣಗಳನ್ನು ಸಾರಿ ತಿಳಿಸಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರದ್ದು ಅಂತಿಂಥ ವ್ಯಕ್ತಿತ್ವ ಅಲ್ಲ. ಒಬ್ಬ ಸಾಮಾನ್ಯ ಅಂದುಕೊಂಡ್ರೆ ಸಾಮಾನ್ಯ, ಒಬ್ಬ ದಿಗ್ಗಜ ಅಂದುಕೊಂಡ್ರೆ ದಿಗ್ಗಜ. ಹೀಗೆ ನೋಡುಗರ ಕಣ್ಣಿಗೆ ದ್ರಾವಿಡ್ ಹಲವು ಕೋನಗಳಲ್ಲಿ ಕಾಣಿಸುತ್ತಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕ್ರಿಕೆಟ್ ಕಂಡ ಅತ್ಯದ್ಭುತ ಪ್ರತಿಭೆ. Well, good form. Second one, maybe 2 and 2. Yes, it is. Now is that going to be 3 and 3? Oh, here we go. Have some of this, because it's gone all the way. It's high in the air. That is a wonderful stroke. That is brilliantly done. ರಾಹುಲ್ರನ್ನ ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಕರೆಯುತ್ತಾರೆ. ಇದು ಯಾರೋ ಧಾರಾಳದಿಂದ ನೀಡಿದ ಹೆಸರಲ್ಲ, ಬದಲಾಗಿ ಅವರ ಪರಿಶ್ರಮದಿಂದ ಬಂದ ಹೆಸರು. ಅದೆಷ್ಟೋ ಬಾರಿ ಈ ಪಟ್ಟ ಅವರನ್ನ ಬಿಟ್ಟು ಹೋಗುತ್ತೆ ಅನ್ನುವ ಆತಂಕ ಮೂಡಿತ್ತು. ಆದ್ರೆ ಅದೆಲ್ಲವನ್ನು ಮೆಟ್ಟಿ ನಿಂತು ಕೊನೆಯವರೆಗೂ ಆ ಪಟ್ಟವನ್ನ ಯಾರಿಗೂ ಬಿಟ್ಟುಕೊಡದೆ ಉಳಿಸಿಕೊಂಡಿದ್ದು ಅವರ ಛಲವನ್ನ ತೋರಿಸುತ್ತೆ. I think we're talking about one of the all-time greats now. Brian Lara has got 34. He's counted among the all-time greats. Sunil Gavaskar, the legend for all of us growing up, he made 3400s. And this man across all conditions, home, away. My first thoughts are drawn to Rahul, my friend and colleague for 20 years. Quiet, unassuming, and completely consumed by his enthusiasm and passion for the game. Rare are those individuals that hold the unique combination of exceptional talent and commitment. His ability to concentrate for long hours remains unmatched. He is someone who is constantly in search of perfection, and this attributed in striving for excellence at all times. ದ್ರಾವಿಡ್ ಮೈದಾನದ ಹೊರಗೂ ಒಳಗೂ ಅಪ್ಪಟ ಚಿನ್ನ. ಬ್ಯಾಟಿಂಗ್ಗೆ ನಿಂತರೆ ಹೇಗೆ ಎದುರಾಳಿ ಬೌಲರ್ಗಳ ಬೆವರುಳಿಸುತ್ತಿದ್ರೋ ಹಾಗೆ ಮೈದಾನದ ಹೊರಗೆ ಅವರೆಲ್ಲರ ಜೊತೆ ಸ್ನೇಹ ಮನೋಭಾವದಿಂದ ಇರುತ್ತಿದ್ರು. ಯಾವತ್ತಿಗೂ ಎದುರಾಳಿ ಬೌಲರ್ಗಳ ಮೇಲೆ ಅಥವಾ ಆಟಗಾರರ ಮೇಲೆ ಹರಿಹಾಯ್ದ ಉದಾಹರಣೆ ಇಲ್ಲ. ದ್ರಾವಿಡ್ ಕೈಯಲ್ಲಿ ಅದೆಷ್ಟೇ ಚರ್ಚಿಸಿಕೊಂಡರೂ ಎದುರಾಳಿಗಳು ಅವರನ್ನ ಅಷ್ಟೇ ಗೌರವದಿಂದ ಕಾಣುತ್ತಾರೆ. ಅದು ಯಾವುದೇ ದೇಶವಾಗಿರಲಿ, ಎಂತಹ ಧೀಮಂತ ಕ್ರಿಕೆಟಿಗನೇ ಆಗಿರಲಿ. ದ್ರಾವಿಡ್ ಅಂದ್ರೆ ಅಂದು ಯಾವ ಗೌರವವಿತ್ತೋ ಇಂದಿಗೂ ಅದೇ ಗೌರವ. He's got it through. That's a fantastic century. It's his 9th Test match 100. He's 4th in India. Oh, that's a cut shot that's gone fine. And that'll run away to the boundary. ಅಭಿಮಾನಿಗಳಿಗೆ ದ್ರಾವಿಡ್ರ ಕ್ರಿಕೆಟ್ ಲೈಫ್ನ ಬಗ್ಗೆ ಮಾತ್ರ ಗೊತ್ತು. ಆದರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರೊಬ್ಬ ಜೆಂಟಲ್ಮನ್. ತಮ್ಮ ಬಾಲ್ಯದಿಂದ ಹಿಡಿದು ಇಂದಿನವರೆಗೂ ಅವರು ಯಾರಿಗೂ ನೋವು ಉಂಟು ಮಾಡಿದವರಲ್ಲ, ಬದಲಾಗಿ ಇತರರಿಗಾಗಿ ನೋವು ತಿಂದಿದ್ದಾರೆ. ಅದೆಷ್ಟೋ ಬಾರಿ ಹಲವು ಕಾರಣಗಳಿಗೆ ತ್ಯಾಗ ಮಾಡಿದ್ದಾರೆ. ಅವರ ಮನೆಯವರೇ ಹೇಳುವ ಹಾಗೆ ಅವರು ದಾನಶೂರ ವೀರಕರ್ಣ. ಕಷ್ಟ ಎಂದು ಯಾರೇ ಬಂದರೂ ಅವರನ್ನ ಹಾಗೆ ಕಳಿಸುವುದೇ ಇಲ್ಲ. ಇದು ದ್ರಾವಿಡ್ರ ಒಳಮನಸ್ಸನ್ನು ಬಿಂಬಿಸುತ್ತೆ. ಕ್ರಿಕೆಟನ್ನು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ಕಂಪ್ಲೀಟಾಗಿ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. 45 ವರ್ಷ ಆದ್ರೂ ಬೇಕಾದ್ರೆ ನೀವು ರಾಹುಲ್ ದ್ರಾವಿಡಿಗೆ ಪ್ಯಾಡ್ ಕಟ್ಟಿಸಿ ಅವ್ರು ಬಂದು ಒಂದು 100 ಹೊಡಿತಾರೆ ನಿಮಗೆ. ಬಟ್ ಅದೆಲ್ಲ ಪಾಯಿಂಟು. ಈಗ ತುಂಬ ಜನ ಪ್ಲೇಯರ್ಸ್ ಬರ್ತಾ ಇರ್ತಾರೆ, ಅವ್ರಿಗೊಂದು ಜಾಗ ಮಾಡಿಕೊಟ್ಟು ಇವ್ರು ಮುಂದೆ ಹೋಗಬೇಕು. ಅವರು ಕ್ರಿಕೆಟ್ನ ಕಿಂಗ್ ಸೈಜ್ ಅಂತಾರಲ್ಲ, ಆ ಥರ ಆಡಿದ್ದಾರೆ. ಬೆಂಗಳೂರಿನ ಇಂದಿರಾನಗರದ ಗಲ್ಲಿ ಗಲ್ಲಿಗಳಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿಕೊಂಡು ಬೆಳೆದ ಬಾಲಕ. ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ ನಿಧಾನವಾಗಿ ಕಾರ್ಕ್ ಬಾಲ್ ಕ್ರಿಕೆಟ್ ಆಡಲು ಆರಂಭಿಸಿದ. ದಿನಕ್ಕೆ 2 ಕಡೆ ನೆಟ್ ಪ್ರಾಕ್ಟೀಸ್. ಬೆಳಿಗ್ಗೆ KCIಯಲ್ಲಿ ಅಭ್ಯಾಸ ಮಾಡ್ತಿದ್ರೆ ಸಂಜೆ ಶಾಲೆ ಮುಗಿದ ನಂತರ ವೆಬ್ ಗ್ರೌಂಡ್ಸ್ನಲ್ಲಿ ನೆಟ್ ಪ್ರಾಕ್ಟೀಸ್. ಅಂದಿನ ದಿನಗಳಲ್ಲಿ ಕ್ರಿಕೆಟ್ ಕಿಟ್ ಹೊತ್ತುಕೊಂಡು ಅಷ್ಟೊಂದು ಕಿಲೋಮೀಟರ್ಗಳ ದೂರ ಓಡಾಡುತ್ತಿದ್ದ ದ್ರಾವಿಡ್ ನಿಜಕ್ಕೂ ಒಬ್ಬ ಶ್ರಮಜೀವಿ. ಆರಂಭದಲ್ಲಿ ಹಾಕಿ ಕ್ರಿಕೆಟಿಗನಾಗಿದ್ರು, ನಂತರ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ವಿಶ್ವದ ಶ್ರೇಷ್ಠ ಕ್ರಿಕೆಟರ್ ಆಗಿ ಬೆಳೆದ ಅವರ ಧೈರ್ಯ, ಸಾಹಸ, ದೃಢ ಮನಸ್ಸು ಇವೆಲ್ಲವನ್ನು ಮೆಚ್ಚಲೇಬೇಕು.
ದ್ರಾವಿಡ್ ಕ್ರಿಕೆಟ್ನಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದ್ರು ಎಂದಿಗೂ ಹುಂಬತನದಿಂದ ಮೆರೆದವರಲ್ಲ. ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದ ಸ್ಥಿತಪ್ರಜ್ಞೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಅವರು ಸಂಕೋಚದ ಸ್ವಭಾವದವರು. ಇದಕ್ಕೆ ಉದಾಹರಣೆ ಅಂದ್ರೆ ಅವರ ಮದುವೆ ವೇಳೆಯ ಪ್ರಸಂಗ. ದ್ರಾವಿಡ್ಗೆ ವಿಜೇತ ಬಹಳ ವರ್ಷದಿಂದ ತಿಳಿದಿದ್ರು ಯಾವತ್ತೂ ಅವರೊಡನೆ ಮಾತನಾಡಿದವರಲ್ಲ. ನಾಗ್ಪುರಕ್ಕೆ ಕ್ರಿಕೆಟ್ಗಾಗಿ ಹೋದ್ರೂ ಅವರ ಮನೆಗೆ ಹೋಗುತ್ತಿರಲಿಲ್ಲ. ಇದು ಅವರೊಬ್ಬ ಜೆಂಟಲ್ಮ್ಯಾನ್ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಮನೆಯಲ್ಲಿ ಅವರನ್ನ ಮದುವೆಯಾಗ್ತೀಯಾ ಎಂದು ಕೇಳಿದ ತಕ್ಷಣ ಎರಡನೇ ಮಾತಾಡದೆ ಒಪ್ಪಿಕೊಂಡಿದ್ರು. ಇದು ಅವರ ತಂದೆ ತಾಯಿಗೆ ಕೊಡುವ ಗೌರವವನ್ನ ತೋರಿಸುತ್ತೆ. ಇನ್ನು ಅವರ ಮದುವೆಯನ್ನ ಒಮ್ಮೆ ನೆನಪಿಸಿಕೊಂಡ್ರೆ ಅವರ ಸರಳತೆಯನ್ನ ತೋರಿಸುತ್ತೆ. ವಿಶೇಷ ಅಂದ್ರೆ ದ್ರಾವಿಡ್ ತಮ್ಮ ಆಪ್ತರನ್ನ, ತಮಗೆ ಪಾಠ ಕಲಿಸಿದ ಎಲ್ಲ ಗುರುಗಳನ್ನ, ತಮಗೆ ಕ್ರಿಕೆಟ್ ಹೇಳಿಕೊಟ್ಟ ಕೋಚ್ಗಳನ್ನ, ತಮ್ಮೊಡನೆ ಎಲ್ಲಾ ಹಂತದಲ್ಲೂ ಕ್ರಿಕೆಟ್ ಆಡಿದ ಸಹಪಾಠಿಗಳನ್ನ ವಿವಾಹಕ್ಕೆ ಆಹ್ವಾನಿಸಿದ್ರು. ಇದು ಅವರೊಬ್ಬ ಸ್ನೇಹಜೀವಿ ಅನ್ನೋದನ್ನ ತೋರಿಸುತ್ತೆ. ಗ್ರೌಂಡಲ್ಲಿ ಯಾವ ಅಂಪೈರ್, ಒಂದು ಚಿಕ್ಕ ಅಂಪೈರ್ ಆಗಿರ್ಬೋದು, ಯಾರಾಗಿರೋ ಒಂದು ಔಟ್ ಕೊಟ್ಟಾಗ ಇಮಿಡಿಯೇಟಾಗಿ ಹೋಗ್ತಾಯಿರೋರು. ಆದರೆ ಅವ್ರು ಯಾವತ್ತೂ ಅಸಭ್ಯವಾಗಿ ತೋರಿಸೋದಾಗಲಿ ಏನೂ ಮಾಡಲಿಲ್ಲ. ಆದ್ದರಿಂದ ನಾವು ಇವತ್ತು ರಾಹುಲ್ ದ್ರಾವಿಡ್ನ ಕಳ್ಕೊಳ್ತಾ ಇದ್ದೀವಿ. ಇನ್ನು ಮತ್ತೆ ನಾವು ಅವ್ರನ್ನ ನೋಡೋದಿಲ್ವಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅನ್ನೋದು ಭಾಳ ದುಃಖ ಆಗ್ತಾಯಿದೆ ನನಗೆ ಹೇಳೋಕ್ಕೆ. ದ್ರಾವಿಡ್ರ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಾ ಹೋದ್ರೆ ಅದು ಇಂದಿಗೆ ಮುಗಿಯೋದಿಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಅವರೊಬ್ಬ ಅಪ್ಪಟ ಚಿನ್ನ. ಇಂತಹ ವ್ಯಕ್ತಿತ್ವದ ಆಟಗಾರನನ್ನ ಕ್ರಿಕೆಟ್ ಲೋಕ ನಿಜವಾಗಿಯೂ ಮಿಸ್ ಮಾಡಿಕೊಳ್ಳಲಿದೆ. ದ್ರಾವಿಡ್ರನ್ನ ಪೂಜಿಸುವ, ಆರಾಧಿಸುವ, ಅವರನ್ನೇ ರೋಲ್ ಮಾಡೆಲ್ ಅಂದುಕೊಂಡಿರುವ ಇಂದಿನ ಯುವ ಕ್ರಿಕೆಟಿಗರು ಅವರಂತೆಯೇ ಕ್ರಿಕೆಟ್ ಜಗತ್ತಿನಲ್ಲಿ ಒಬ್ಬ ಟ್ರೂ ಜೆಂಟಲ್ಮ್ಯಾನ್ ಅನಿಸಿಕೊಂಡ್ರೆ ಅದೇ ದ್ರಾವಿಡ್ಗೆ ಕೊಡುವ ಅತಿ ದೊಡ್ಡ ಮರ್ಯಾದೆ. Good work from Dravid. Big stride in. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. There is on the test board 12. ಕರ್ನಾಟಕದ ಸುಪುತ್ರನ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಸಮಯವೇ ಸಾಕಾಗೋದಿಲ್ಲ. ಇನ್ನೂ ಕೆಲವು ವರ್ಷಗಳು ಟೆಸ್ಟ್ ಕ್ರಿಕೆಟ್ ಆಡೋ ಸಾಮರ್ಥ್ಯವಿದ್ರೂ ರಾಜಕೀಯದಾಟಕ್ಕೆ ಮಹಾಕೋಡೆ ಉರುಳಿ ಬಿತ್ತು. ವಿಶ್ವ ಕ್ರಿಕೆಟ್ ಹೇಳಿದಂತೆ ದ್ರಾವಿಡೇ ಸಾಟಿ. ದ್ರಾವಿಡ್ರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.